ಸಾವನ್ನೇ ಗೆಲ್ಲೋದು ಅಂದ್ರೆ ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯನಾ? ಇಲ್ಲ, ಪ್ರಕೃತಿಯಲ್ಲೇ ಕೆಲವು ಜೀವಿಗಳಿಗೆ ಅಂತಹ ಮಹಾಶಕ್ತಿ ಇದೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತ ಶಕ್ತಿಯ ಬಗ್ಗೆ. ಅದುವೇ ಪುನರುತ್ಪಾದನೆ. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಜೀವವನ್ನ ತುಂಡು ತುಂಡಾಗಿ ಕತ್ತರಿಸಿದ್ರೆ ಆ ಪ್ರತಿಯೊಂದು ತುಂಡು ಕೂಡ ಒಂದು ಹೊಸ ಕಂಪ್ಲೀಟ್ ಜೀವವಾಗಿ ಬದಲಾಗೋಕ್ ಸಾಧ್ಯನಾ? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆ ಥರ ಕೇಳಿಸ್ಬೋದಲ್ವಾ? ಆದರೆ ಇದು 100ಕ್ಕೆ 100 ನಿಜ. ಇಲ್ ನೋಡಿ, ಒಂದು ಪ್ಲೆನೇರಿಯಾ ಹುಳು. ಅದನ್ನ 3 ಪೀಸಾಗಿ ಕಟ್ ಮಾಡಿದ್ದಾರೆ: ತಲೆ, ಮಧ್ಯ, ಬಾಲ. ಆದ್ರೆ ಕೆಲವು ದಿನಗಳಲ್ಲಿ ಮ್ಯಾಜಿಕ್ ನೋಡಿ, ಆ 3 ತುಂಡುಗಳು 3 ಹೊಸ ಸಂಪೂರ್ಣ ಹುಳುಗಳಾಗಿ ಬದಲಾಗಿವೆ. ಇದಕ್ಕಿಂತ ಅದ್ಭುತ ಇನ್ನೇನಿದೆ? ಸರಿ, ಇದು ಹೇಗೆ ಸಾಧ್ಯವಾಯಿತು ಅಂತ ನೋಡೋಣ ಬನ್ನಿ. ಓಕೆ, ಈ ಒಂದು ಸೂಪರ್ ಪವರ್ ಹಿಂದಿರೋ ಹೀರೋ ಯಾರು ಅಂತ ಮೊದಲು ಪರಿಚಯ ಮಾಡ್ಕೊಳ್ಳೋಣ. ಈ ಸಣ್ಣ ಸರಳ ಜೀವಿ ಬೇರೆ ಯಾರೂ ಅಲ್ಲ. ಇದರ ಹೆಸರು ಪ್ಲಾನೇರಿಯಾ. ಹಾಗಿದ್ರೆ ಈ ಪ್ಲಾನೇರಿಯಾ ಅಂದ್ರೆ ಏನು? ಇದು ತುಂಬಾ ಸಿಂಪಲ್ ಆದ ಒಂದು ಚಪ್ಪಟೆ ಹುಳು, ಪ್ಲಾಟಿ ಹೆಲ್ಮೆಂಥಿಸ್ ಅನ್ನೋ ಗುಂಪಿಗೆ ಸೇರಿದ್ದು. ಸಾಮಾನ್ಯವಾಗಿ ಸಿಹಿ ನೀರಿನಲ್ಲಿ ಇರುತ್ತೆ. ನೋಡೋಕೆ ತುಂಬಾನೇ ಸಿಂಪಲ್ ಆಗಿ ಕಂಡ್ರೂ ಇದರೊಳಗೊಂದು ಅಸಾಧಾರಣ ಶಕ್ತಿ ಅಡಗಿದೆ. ಅದೇ ರೀಜನರೇಷನ್, ಅಂದ್ರೆ ಪುನರುತ್ಪಾದನೆ. ಈ ಶಕ್ತಿ ಅದಕ್ಕೆ ಬೇಟೆಗಾರರಿಂದ ತಪ್ಪಿಸ್ಕೊಳ್ಳೋಕೆ ಅಷ್ಟೇ ಅಲ್ಲ, ಬೇಗ ಬೇಗ ಸಂತಾನೋತ್ಪತ್ತಿ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಒಂದು ಚಿಕ್ಕ ತುಂಡು ಒಂದು ಸಂಪೂರ್ಣ ಜೀವಿಯಾಗಿ ಬದಲಾಗೋ ಈ ಪ್ರಕ್ರಿಯೆ ನಡೆಯೋದು ಹೇಗೆ? ಇದರ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ಬನ್ನಿ, ಇದರ ಸೈನ್ಸ್ ಏನು ಹೇಳುತ್ತೆ ನೋಡೋಣ. ಮೊದಲಿಗೆ ಈ ಪುನರುತ್ಪಾದನೆ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಬಯೋಲಾಜಿಕಲ್ ಪ್ರಾಸೆಸ್. ಅಂದ್ರೆ ಒಂದು ಜೀವ ತನ್ನ ದೇಹದ ಕಳೆದೋದ ಭಾಗವನ್ನ ಮತ್ತೆ ಬೆಳೆಸ್ಕೊಳ್ಳೋದು. ಆದರೆ ಪ್ಲಾನೇರಿಯಾ ವಿಷಯದಲ್ಲಿ ಇದು ಇನ್ನೂ ಒಂದು ಸ್ಟೆಪ್ ಮುಂದೆ. ಇದು ಬರೀ ಒಂದು ಅಂಗವನ್ನ ಬೆಳೆಸ್ಕೊಳ್ಳೋದಲ್ಲ, ಒಂದು ಚಿಕ್ಕ ಪೀಸ್ನಿಂದ ಇಡೀ ಹೊಸ ಜೀವನವೇ ಸೃಷ್ಟಿ ಮಾಡುತ್ತೆ. ಇದು ಒಂದು ರೀತಿ ಅದರ ಅಲೈಂಗಿಕ ಸಂತಾನೋತ್ಪತ್ತಿ ಇದ್ದ ಹಾಗೆ. ಸರಿ, ನಾವು ಕತ್ತರಿಸಿದ್ದ ಆ 3 ತುಂಡುಗಳ ಕಥೆ ಏನಾಯ್ತು ಅಂತ ನೋಡೋಣ. ಫಸ್ಟ್, ತಲೆಯ ಭಾಗ. ಅದಕ್ಕೀಗ ಬಾಲನೂ ಇಲ್ಲ, ದೇಹದ ಮಧ್ಯಭಾಗನೂ ಇಲ್ಲ. ಆದ್ರೆ ಜಸ್ಟ್ ಕೆಲವೇ ದಿನಗಳಲ್ಲಿ ಅದಕ್ಕೆ ಏನೇನಿರ್ಲಿಲ್ವೋ ಅಂದ್ರೆ ಬಾಲ ಮತ್ತು ಮಧ್ಯದ ಭಾಗ ಎರಡನ್ನೂ ಬೆಳೆಸ್ಕೊಂಡು ಮತ್ತೆ ಒಂದು ಕಂಪ್ಲೀಟ್ ಹುಳುವಾಗ್ಬಿಡುತ್ತೆ. ಇನ್ನು ಬಾಲದ ತುಂಡಿನ ಕಥೆನೂ ಸೇಮ್ ಟು ಸೇಮ್. ಅದು ಕೂಡ ತಾನು ಮಿಸ್ ಮಾಡ್ಕೊಂಡಿರೋ ಭಾಗಗಳನ್ನ ಬೆಳೆಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದು, ಆ ಬಾಲದ ತುಂಡು ಕೂಡ ತನಗೆ ಇಲ್ಲದ ತಲೆ ಮತ್ತು ಮಧ್ಯದ ಭಾಗವನ್ನ ಮತ್ತೆ ಬೆಳೆಸ್ಕೊಂಡು ಒಂದು ಹೊಸ ಜೀವಿಯಾಗಿ ಬದಲಾಗುತ್ತೆ. ಆದ್ರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಮಧ್ಯದ ತುಂಡು. ಯಾಕಂದ್ರೆ ಅದಕ್ಕೆ ತಲೆನೂ ಇಲ್ಲ, ಬಾಲನೂ ಇಲ್ಲ, ವೆರೂ ದೇಹದ ಒಂದು ಪೀಸ್ ಅಷ್ಟೇ. ಆದರೂ ಆ ಸಣ್ಣ ತುಂಡು 2 ಕಡೆ ಬೆಳವಣಿಗೆಯನ್ನ ಶುರು ಮಾಡುತ್ತೆ. ಅಂದ್ರೆ ಒಂದು ಕಡೆ ಹೊಸ ತಲೆಯನ್ನ, ಇನ್ನೊಂದು ಕಡೆ ಹೊಸ ಬಾಲವನ್ನ, ಎರಡನ್ನ ಬೆಳೆಸ್ಕೊಳ್ಳುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ? ಆ ಹುಳುವಿನ ಪ್ರತಿಯೊಂದು ತುಂಡಿನಲ್ಲೂ ಒಂದು ಸಂಪೂರ್ಣ ಜೀವಿಯನ್ನ ನಿರ್ಮಿಸೋಕೆ ಬೇಕಾದ ಎಲ್ಲಾ ಮಾಹಿತಿಯ ಬ್ಲೂ ಪ್ರಿಂಟ್ ಅಡಗಿದೆ ಅಂತ. ಹಾಗಾದ್ರೆ ಈ ಅದ್ಭುತ ಶಕ್ತಿಯ ಹಿಂದಿನ ನಿಜವಾದ ಸೀಕ್ರೆಟ್ ಏನು? ಇದರ ಹಿಂದಿನ ಸೈನ್ಸ್ ಏನು? ಬನ್ನಿ ಈಗ ಆ ರಹಸ್ಯವನ್ನ ಬಯಲ್ಮಾಡೋಣ. ಈ ಮಹಾಶಕ್ತಿಯ ಹಿಂದಿನ ಅಸಲಿ ಸೂತ್ರಧಾರಿಗಳು ಅಂದ್ರೆ ನಿಯೋಬ್ಲಾಸ್ಟ್ಗಳು. ಇವು ಪ್ಲಾನೇರಿಯಾದ ದೇಹದ ಎಲ್ಲಾ ಕಡೆ ಹರಡಿಕೊಂಡಿರೋ ಸ್ಪೆಷಲ್ ಸೆಲ್ಸ್. ಈ ಇಡೀ ಪುನರುತ್ಪಾದನೆ ಪ್ರಕ್ರಿಯೆಯನ್ನ ಕಂಟ್ರೋಲ್ ಮಾಡೋದೇ ಇವು. ಈ ನಿಯೋಬ್ಲಾಸ್ಟ್ಗಳು ಅಂದ್ರೆ ಏನು ಅಂತ ಗೊಂದಲ ಆಗೋದು ಸಹಜ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ದೇಹದಲ್ಲಿ ಮತ್ತೆ ಬೇರೆ ಜೀವಿಗಳಲ್ಲಿ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳು ಅಂತ ಇರುತ್ತವಲ್ಲ, ಇದು ಕಿಟ್ಟ ಹಾಗೇನೆ. ಇವುಗಳನ್ನ ಪ್ಲೆನೇರಿಯಾದ ಮಾಸ್ಟರ್ ಸೆಲ್ಸ್ ಅಂತಾನೆ ಕರಿಬೋದು. ಹಾಗಿದ್ರೆ ಈ ನಿಯೋಬ್ಲಾಸ್ಟ್ಗಳ ಪವರ್ ಏನು? ಅವುಗಳಿಗೆ 3 ಮುಖ್ಯವಾದ ಶಕ್ತಿಗಳಿವೆ. ಒಂದು, ಅವು ಸಖತ್ ಸ್ಪೀಡಾಗಿ ಡಿವೈಡ್ ಆಗಿ ತಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಬಲ್ಲವು. 2, ಅವು ದೇಹದ ಯಾವುದೇ ಕೋಶವಾಗಿ ಬದಲಾಗಬಲ್ಲವು. ಅಂದ್ರೆ ಹೊಸ ಸ್ಕಿನ್ ಆಗ್ಬೋದು, ನರ್ವ್ಸ್ ಆಗ್ಬೋದು, ಮಸಲ್ಸ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬಲ್ಲವು. ಇನ್ನು 3ನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ದೇಹಕ್ಕೆಲ್ಲಾದ್ರೂ ಗಾಯ ಆದ ತಕ್ಷಣ ಇವು ಆಕ್ಟಿವೇಟ್ ಆಗಿ ಈ ರಿಪೇರಿ ಕೆಲಸವನ್ನ ಶುರು ಮಾಡಿಬಿಡ್ತಾರೆ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಒಂದು ಸಣ್ಣ ಹುಳುವಿನ ಈ ಕೆಪಾಸಿಟಿ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಇದರಿಂದ ನಮ್ಗೇನ್ ಲಾಭ? ಇದು ಸೈಂಟಿಫಿಕ್ ಆಗಿ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ? ಯಾಕಂದ್ರೆ ಪ್ಲಾನೇರಿಯಾದ ಈ ಪ್ರಕ್ರಿಯೆ ಕೇವಲ ಒಂದು ಹುಳುವಿನ ಕಥೆಯಲ್ಲ. ಇದು ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳ ಅಪಾರ ಶಕ್ತಿಯನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಒಂದು ಚಿಕ್ಕ ತುಂಡಿನಿಂದ ಬಹುತೇಕ ಏನೂ ಇಲ್ಲದ ಸ್ಥಿತಿಯಿಂದ ಒಂದು ಸಂಪೂರ್ಣ ಜೀವಿಯನ್ನೇ ಮತ್ತೆ ಕಟ್ಟೋಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪುಟ್ಟ ಹುಳು ಭವಿಷ್ಯದ ಬಗ್ಗೆ ನಮಗೆ ಏನು ಕಲಿಸ್ಕೊಡ್ಬಹುದು? ಮನುಷ್ಯರ ಗಾಯಗಳನ್ನ ವಾಸಿ ಮಾಡೋ ಬಗ್ಗೆ, ಕಳೆದುಹೋದ ಅಂಗಗಳನ್ನ ಮತ್ತೆ ಬೆಳೆಸೋ ಬಗ್ಗೆ ಅಷ್ಟೇ ಅಲ್ಲ, ಮೆಡಿಕಲ್ ಸೈನ್ಸ್ನ ಭವಿಷ್ಯದ ಬಗ್ಗೆ ಈ ಸರಳ ಜೀವಿ ನಮಗೆ ಯಾವ ದಾರಿಯನ್ನ ತೋರಿಸ್ಬೋದು? ಸ್ವಲ್ಪ ಯೋಚನೆ ಮಾಡಿ.